ಪವರ್ ಫೈಟ್ ಮಧ್ಯೆ ಒಂದೇ ವೇದಿಕೆಯಲ್ಲಿ ಕೈ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಎಡ ಬಲ ಭಾಗದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಕಲಬುರಗಿಯ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಈ ಎಲ್ಲ ನಾಯಕರುಗಳು. ಪವರ್ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಒಂದೇ ವೇದಿಕೆಯಲ್ಲಿ ಕೈ ನಾಯಕರು ಕಾಣಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯ ಎಡ ಬಲ ಭಾಗದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೂತಿದ್ದಾರೆ. ಈ ಹಿಂದೆ ಒಂದು ಫೋಟೋ ವೈರಲ್ ಆಗಿತ್ತು ನೋಡಿ. ಯಡ್ರಾಮಿಯಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಎಲ್ಲರೂ ನಾಯಕರು ಭಾಗಿಯಾಗಿದ್ದಾರೆ. ಜೇವರ್ಗಿ ಯಡ್ರಾಮಿ ಅವಳಿ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳು 905 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಖರ್ಗೆ ಸಿಎಂ ಚಾಲನೆಯನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಹೊಸ ತಾಲೂಕುಗಳ ಪ್ರಜಾಸೌಧ ಕಟ್ಟಡಗಳು 300 ಕೆಪಿಎಸ್ ಶಾಲೆಗಳ ನಿರ್ಮಾಣ ಶಂಕುಸ್ಥಾಪನೆ ಕಾರ್ಯಕ್ರಮ. ಪವರ್ ಫೈಟ್ ಮಧ್ಯೆ ಒಂದೇ ವೇದಿಕೆಯಲ್ಲಿ ಕೈ ನಾಯಕರು ಕಾಣಿಸಿಕೊಂಡಿರೋದು. ಸೊ ಈ ಪವರ್ ಫೈಟ್ ಒಂದ್ ಕಡೆ ನಡೀತಾ ಇದೆ. ಮತ್ತು ಈ ಹಿಂದೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ, ಅಂದರೆ 2023ರಲ್ಲಿ ಎಲೆಕ್ಷನ್ ಆದ ನಂತರ ಮುಖ್ಯಮಂತ್ರಿ ನಾನಾಗಬೇಕು ಅನ್ನೋ ಒಂದು ಫೈಟ್ ಅಂತೂ ಇದ್ದೇ ಇತ್ತು. ಸೊ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸೈಡ್ ಕೂತ್ಕೊಂಡಿದ್ರು ಮತ್ತು ಸಿದ್ದರಾಮಯ್ಯನವರು ಒಂದು ಸೈಡ್ ಕೂತ್ಕೊಂಡಿದ್ರು. ಸೆಂಟರ್ ಒಂದು ಚೇರ್ ಖಾಲಿ ಇತ್ತು, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸಲುವಾಗಿ. ಸೊ ಆಗ ಇಬ್ರು ಇಣಿಕ್ ನೋಡ್ತಾ ಇದ್ರು ಆ ಚೇರ್ನ. ಅಲ್ಲಿ ಒಂದೇನೋ ಪೇಪರ್ ಇತ್ತು, ಅದನ್ನ ಇಣಿಕ್ ನೋಡ್ತಾ ಇದ್ರು. ಬಟ್ ಅದೇ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈ ಚೇರ್ ನಂದ, ಈ ಚೇರ್ ನಿಂದ ಅನ್ನೋ ಥರ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಇವತ್ತು ಸೆಂಟರ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತ್ಕೊಂಡಿದ್ದಾರೆ. ಏನು ಎಡಬಲದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ, ಇಷ್ಟೆಲ್ಲ ಗೊಂದಲಗಳಿದ್ರೂ ಕೂಡ ಒಟ್ಟಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. 905 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಖರ್ಗೆ ಮತ್ತು ಸಿಎಂ ಚಾಲನೆಯನ್ನ ಕೊಟ್ಟಿರೋದು. ಕಲ್ಯಾಣ ಕರ್ನಾಟಕ ಭಾಗದ ಹೊಸ ತಾಲೂಕುಗಳ ಪ್ರಜಾಸೌಧ ಕಟ್ಟಡಗಳು, 300 ಕೆಪಿಎಸ್ ಶಾಲೆಗಳ ನಿರ್ಮಾಣ ಶಂಕುಸ್ಥಾಪನೆ ಕಾರ್ಯಕ್ರಮ. ಪವರ್ ಫೈಟ್ ಮಧ್ಯೆ ಒಂದೇ ವೇದಿಕೆಯಲ್ಲಿ ಕೈ ನಾಯಕರು ಕೂತ್ಕೊಂಡಿರೋದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು.